ಇವತ್ ಎಗರ ತಿನ್ನಕಂತ ಹೋದ್ರೆ ಹಿಂಗಾಗುತ್ತಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ಮುಂದ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಸೀದಾ ಕಾಲೇಜ್ ಹೋಗುವಾಗ. ನಮಸ್ಕಾರ ಕ್ರೇಜಿ ಪೀಪಲ್, ವೆಲ್ಕಮ್ ಟು ಡೇ 4 ಆಫ್ 100K ಫಾಲೋವರ್ ಚಾಲೆಂಜ್. ಇವತ್ ಸ್ವಲ್ಪ ಲೇಟ್ ಆಯ್ತು, ಸಾರಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಅಲ್ಲಿಂದ ಬಂದು ಫಸ್ಟ್ ಸಸ್ತಾನಾಶ ಮಾಡೋದು ಕಂಪಲ್ಸರಿ. ಆಮೇಲೆ ಕಾಲೇಜ್ ಬಂದ್ ನೋಡಿದ್ರೆ ನಮ್ಮ ಕ್ರಶ್ ಬಾಯ್ ಬಂದಾನ, ಸುಂದ್ರ. ಫುಲ್ ಹೀರೋ ಆಗೇನಲ್ಲ, ಸೇಮ್ ಇವ್ರಿಬ್ರಲ್ಲ ರೀಪಾ. ನಾ ಬಿಡ್ರಿ ಹುಡ್ದಾಗಿಂದ ಹೀರೋನೇ. ಆಮೇಲೆ ನಮ್ಮ ಕ್ರಶ್ ಬಾಯ್ ಮತ್ತ ಶ್ಯಾಮ್ ಸುಂದ್ರ ಲವರ್ಸ್ ತರ ಕುಂತು ಊಟ ಮಾಡ್ತಾ ಇದ್ದಾರ. ನಮ್ಮಂತ ಸಿಂಗಲ್ಸ್ ಯಾರ ಜೊತೆ ಕುಂತು ಊಟ ಮಾಡೋದು ಹೇಳ್ರಿ? कैसा लगा मेरा मजाक? ನಮ್ಮ ಶ್ಯಾಮ್ ಸುಂದ್ರ ಸಾಂಬಾರ್ ಕೂಡ ಬಿಡ್ತಾನೆ ಇಲ್ಲ, ಹರಾಮ್ ಕೋರ್. ಆಮೇಲೆ ರೀಲ್ಸ್ ಮಾಡಕಂತ ಬಿಸಿಲಾ ಕುಂತು ತೀರಾ ಕರ್ಗಾಗ್ತೀನಿ ಅನ್ಸ್ತದ. ಅಲ್ಲಿಂದ ಸೀದಾ ಮನಿಗ್ ಬಂದೆ. ಸಿಕ್ಕಾಪಟ್ಟೆ ಬಿಸಿಲ್ ನೋಡ್ರಿ, ಫುಲ್ಲು ತಾಬಡ್ ತೊಬಡ. ಹಂಗೆ ಮಲ್ಕೊಂಡವ ಒಮ್ಮೆ ರಾತ್ರಿ 9ಕ್ಕೆ ಎದ್ದೀನಿ. ಆದ್ರೆ ಅಡಿಗೆ ಮಾಡ್ಕೊಳಕ ಟೈಮೇ ಇಲ್ಲ ಅಂತ ಸೀದಾ ಹೊರಗ್ ಬಂದು ಎಗ್ರ ತಿನ್ನಾಕ್ ನಿಂತೀನಿ. ಆದ್ರೆ ಅಕ್ಕ ಅಂತೂ ಫುಲ್ ಕಿತ್ತಿ ಬಿಳಂಗ್ ರೆಡಿ ಮಾಡ್ತಾ ಇದ್ದಾಳ. ಫುಲ್ಲು ಖತರ್ನಾಕಾಗಿ ಖಾರ ಹಾಕಿ ನಂಗೆ ಯಾಕೋ ಬೆಳಗ್ಗೆ ಏನೋ ಕಾದಿದೆ ಅನ್ಸುತ್ತ. ಸಟ ಸಟ್ ಅಂತ ಎಗ್ ಹಾಕಿ ನೋಡಿದ್ರೆ ಅಕ್ಕ ಪುಲ್ಲ ಕಡಾಯಿನೇ ತುಂಬಿದಾರ. ರೈಸ್ ಹಾಕಿ ನಾ ಹೇಳಿದ್ದು 1 ಪ್ಲೇಟ್. ದೆವ್ವಗಳು ಬಂದವೇನ್ ಮತ್ತ ಎಗ್ ರೈಸ್ ತಿನ್ನಾಕ. ಎಲ್ಲ ಮುಗಿಸ್ಕೊಂಡು ಅಂಗಡಿಗಂತ ಬಂದ್ರೆ ಗುಲಾಬ್ ಜಾಮೂನ್ ಸಿಕ್ಕ. ನಿಮ್ಮ ಬೈಗೆ ನಿದ್ದೆ ಅನ್ನೋದು ಕಣ್ಮೇರೆ ಆಗಿದೆ, ಅದಕ್ಕೆ ಟಾನಿಕ್ ತರಕ್ ಬಂದಿನಿ. ಡಾಕ್ಟರ್ ಹೇಳಿದ್ರು ಇದನ್ನ ಕುಡಿ ಅಂತ. ನಿದ್ದೆ ಹತ್ತದ್ರೀಪ, ಸೀದಾ ಕುಡ್ದು ಬೀಳದೆ. ನಾನು ಅದನ್ನ ಕುಡ್ದು ಸುಂದಾಗಿ ಮಲ್ಕೋತೀನಿ. ನೀವು ಇವತ್ತಿನ ಥಾಟ್ ಕೇಳ್ರಿ. ಮೈ ಮೇಲಿನ ಬಟ್ಟೆ ಮಾನ ಮುಚ್ಚುವಂತಿರಬೇಕೇ ಹೊರತು ಮಾನ ಕಳಚುವಂತಲ್ಲ. ಹಾಗೆ ಆಡುವ ಮಾತುಗಳು ಮುತ್ತಿನಂತಿರಬೇಕೇ ವಿನಃ ಕುತ್ತು ತರುವಂತೆ ಅಲ್ಲ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ